ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಪ್ರಿಯಶ್ರೀ. ನನ್ನ ಹೆಸರು ಅರ್ಪಿತಾ. ನನ್ನ ಹೆಸರು ಅನುಪಮ. ನಾವು 5ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಪಠ್ಯ ಪುಸ್ತಕದಲ್ಲಿರುವ ಒಂದು ಸುಂದರ ಪಾಠ ಹಸ್ತರೇಖೆ ಬದಲಿಸಿದ ಬಾಲಕ. ಒಂದು ದೊಡ್ಡ ಗುರುಕುಲ. ಆ ಗುರುಕುಲದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇದ್ದರು. ಒಂದು ದಿನ ಒಬ್ಬ ತಾಯಿ ತನ್ನ ಮಗನನ್ನು ಕರೆದುಕೊಂಡು ಬಂದಳು. ತನ್ನ ಮಗನಿಗೆ ಗುರುಕುಲಕ್ಕೆ ಸೇರಿಸಿಕೊಳ್ಳಲು ವಿನಂತಿಸಿದಳು. ಆಗ ಗುರುಗಳು ಆ ಬಾಲಕನನ್ನು ಕರೆದು ಅವನ ಕೈಯನ್ನು ನೋಡಿದರು. ಗುರುಗಳು ಹೇಳಿದರು, ಕ್ಷಮಿಸಿಬಿಡಿ, ನಾನು ಇವನನ್ನು ಗುರುಕುಲಕ್ಕೆ ಸೇರಿಸಿಕೊಳ್ಳಲು ಆಗುವುದಿಲ್ಲ. ತಾಯಿ ಏಕೆ ಎಂದು ಕೇಳಿದಾಗ ಗುರುಗಳು ಹೇಳಿದರು, ಇವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ಇವನಿಗೆ ಏನು ತಿಳಿಯುವುದಿಲ್ಲ ಎಂದು ಹೇಳಿದರು. ಆಗ ತಾಯಿಯ ಮನಸ್ಸು ಬೇಜಾರಾಯಿತು. ತಾಯಿ ತನ್ನ ಮಗನನ್ನು ಕರೆದುಕೊಂಡು ಮನೆಗೆ ಹೋದಳು. ಸ್ವಲ್ಪ ದಿನಗಳ ನಂತರ ಆ ಬಾಲಕನಿಗೆ ನಾನು ಓದಬೇಕು, ನನ್ನ ತಾಯಿಗೋಸ್ಕರನಾದರೂ ನಾನು ಓದಬೇಕು ಅಂತ ಆಲೋಚನೆ ಮೂಡಿತು. ಆಗ ಆ ಬಾಲಕ ಗುರುಕುಲಕ್ಕೆ ಹೋದನು. ಗುರುಗಳು ಏಕೆ ಬಂದೆ ಎಂದು ಕೇಳಿದಾಗ ಗುರುಗಳ ವಿದ್ಯಾರೇಖೆ ಹೇಗಿರುತ್ತದೆ ಎಂದು ಹೇಳಿದನು. ಗುರುಗಳು ಅಲ್ಲೇ ಇರುವ ಒಬ್ಬ ಬಾಲಕನನ್ನು ಕರೆದು, ಇದೇ ನೋಡು ವಿದ್ಯಾರೇಖೆ, ಇದು ನಿನ್ನ ಕೈಯಲ್ಲಿ ಇಲ್ಲ ಎಂದು ಹೇಳಿ ಹೊರಡು ಎಂದರು. ಆಗ ಆ ಬಾಲಕ ಹೊರಗೆ ಬಂದನು. ಹಲವು ಬಾರಿ ತನ್ನ ಕೈಯನ್ನು ನೋಡಿದನು. ತಕ್ಷಣ ಬೆಣಚು ಕಲ್ಲಿನಿಂದ ತನ್ನ ಕೈಯನ್ನು ಕೊರೆದುಕೊಂಡನು. ಸ್ವಲ್ಪ ಸಮಯದ ನಂತರ ಗುರುಕುಲಕ್ಕೆ ಹೋಗಿ ಗುರುಗಳಿಗೆ ಹೇಳಿದನು, ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ ಎಂದನು. ಆಗ ಗುರುಗಳ ಮನಸ್ಸು ಕರಗಿತು. ಗುರುಗಳು ಆ ಬಾಲಕನನ್ನು ತಕ್ಷಣ ಅಪ್ಪಿಕೊಂಡು ಹೇಳಿದರು, ಮಗುವೆ, ನಿನ್ನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ಎಂದು ನಾನು ಹೇಳಿದಾಗ ನೀನು ಓದಬೇಕೆಂದು ಬಂದಿದ್ದೀಯಾ, ನಾನು ನಿನಗೆ ಗುರುಕುಲಕ್ಕೆ ಸೇರಿಸಿಕೊಳ್ಳುತ್ತೇನೆ ಎಂದು ಹೇಳಿದರು. ಗುರುಗಳು ಆ ಬಾಲಕನನ್ನು ಗುರುಕುಲಕ್ಕೆ ಸೇರಿಸಿಕೊಂಡರು. ಈ ಬಾಲಕನೇ ನಿಮಗೆ ಯಾರು ಅಂತ ಗೊತ್ತಾ? ಈ ಬಾಲಕನೇ ಪಾಣಿನಿ ರಚಿಸಿದ ವ್ಯಾಕರಣ ಶಾಸ್ತ್ರ ಸಂಸ್ಕೃತಕ್ಕೆ ಮೂಲ ಮಂತ್ರವಾಗಿದೆ. ಇವನ ಗುರುವಿನ ಹೆಸರು ಉಪಪರ್ವ ಎಂಬುದಾಗಿದೆ. ಕೈಯಲ್ಲಿ ವಿದ್ಯಾರೇಖೆ ಇಲ್ಲದಿದ್ದರೂ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಸಾಧನೆ ಮಾಡಬಹುದು ಎಂಬುದಕ್ಕೆ ಪಾಣಿನಿ ಉದಾಹರಣೆಯಾಗಿದ್ದಾನೆ. ಈಗ ನನ್ನ ಗೆಳತಿಯರು ಕೆಲವರ ಗುರು ಶಿಷ್ಯರ ಸಂಬಂಧವನ್ನು ಹೇಳುತ್ತಾರೆ. ರಾಮ, ವಶಿಷ್ಠ, ಕೃಷ್ಣ, ಸಂದೀಪನಿ, ಏಕಲವ್ಯ, ದ್ರೋಣಾಚಾರ್ಯ, ಕರ್ಣ, ಪರಶುರಾಮ, ದುರ್ಯೋಧನ, ಬಲರಾಮ, ಹಕ್ಕಬುಕ್ಕ, ವಿದ್ಯಾರಣ್ಯ, ಶಿವಾಜಿ, ದಾದಾಜಿ ಕೊಂಡದೇವ. ಇವರ ತರಹ ನಾವು ನಮ್ಮ ಎಲ್ಲ ಶಾಲೆಯ ಶಿಕ್ಷಕರಿಗೆ ಒಳ್ಳೆಯ ಶಿಷ್ಯರಾಗಿ ಬೆಳೆಯೋಣ. ಧನ್ಯವಾದ.